ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಸರ್ಕಸ್ ಜೋರಾಗಿ ನಡೀತಾ ಇದೆ. ಯಾರ ಪಟ್ಟಿಗೆ ಓಕೆ ಅಂತಾರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಕಾದ್ ನೋಡಬೇಕಾಗಿದೆ. ಭಾನುವಾರವೇ ಸಂಪುಟ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಫೈನಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತಿಗೆ ತಾರ್ಕಿಕ ಅಂತ್ಯ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಹೇಳಿ ಕೇಳಿ ಹಲವಾರು ಬಾರಿ ಮುಹೂರ್ತ ಇಡೋದು, ಮುಹೂರ್ತಗಳು ಬೇರೆ ಬೇರೆ ವಿಚಾರಗಳಿಂದ ಕ್ಯಾನ್ಸಲ್ ಆಗೋದನ್ನ ನಾವು ಗಮನಿಸ್ತಾ ಇದ್ವಿ. ಸದ್ಯ ಫೈನಲಿ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ವಿಸ್ತರಣೆಯ ಸರ್ಕಸ್ ಫೈನಲಿ ಓಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾರಿಗೆ ಒಲಿಯುತ್ತೆ ಮಂತ್ರಿಗಿರಿ ಪಟ್ಟಿ, ಯಾರ ಹೆಸರನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ. ಹಾಗಾಗಿ ಯಾರ ಪಟ್ಟಿ, ಈಗ ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವರು ಕೂಡ ಒಂದೊಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿರ್ಬೋದು. ಅವರವರ ಒಂದು ಬಣದಲ್ಲಿ ಯಾರೆಲ್ಲ ಹೆಚ್ಚಾಗಿ ಗುರುತಿಸಿಕೊಂಡಿರ್ತಾರೆ ಅವರನ್ನ. ಹಾಗಾಗಿ ಯಾರ ಪಟ್ಟಿಗೆ ಈಗ ಹೈಕಮಾಂಡ್ ಓಕೆ ಅನ್ನತ್ತೆ, ರಾಹುಲ್ ಗಾಂಧಿ ಅವರಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಯಾರಿಗೆ ಸೈ ಅಂತಾರೆ ಅನ್ನೋದನ್ನ ಕಾದು ನೋಡಬೇಕು. ಭಾನುವಾರವೇ ಸಂಪುಟ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಹೊಸಬರಿಗೆ ಹಂಗಿದ್ರೆ ಅವಕಾಶ ಸಿಗುತ್ತಾ? ಎಸ್, ಇದು ಮೇನ್ಲಿ 60-40 ರೂಲ್ಸ್ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ತರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂತ ಅಂದ್ರೆ ಇರುವ 20 ಸ್ಥಾನದಲ್ಲಿ 40 ಶಾಸಕರಿದ್ದಾರೆ. ಆ 40 ಶಾಸಕರಲ್ಲಿ ಹೊಸಬರು ಕೂಡ ಇದ್ದಾರೆ, ಹಾಗೆ ಬಹಳ ಹಿರಿಯ ರಾಜಕಾರಣಿಗಳು ಕೂಡ ಇದ್ದಾರೆ. ಹಾಗಾಗಿ ಹೊಸಬರಿಗೆ ಅವಕಾಶ ಸಿಗುತ್ತಾ ಅಥವಾ ಮಾಜಿ ಸಚಿವರಿಗೆ ಲಕ್ ಒಲಿಯುತ್ತಾ ಕಾದ್ ನೋಡ್ಬೇಕು. ಯಾಕಂತಂದ್ರೆ ಬಹಳಷ್ಟು ಜನ ಲಾಬಿ ಮಾಡ್ತಾ ಇದ್ದಾರೆ. ಇನ್ನಿಲ್ಲದಂತೆ ಎರಡು ಮೂರು ಬಾರಿ ಗೆದ್ದಂತಹ ಶಾಸಕರಾಗಿರ್ಬೋದು, ಜೊತೆಗೆ ಸುದೀರ್ಘವಾಗಿ 5-6 ಬಾರಿ ಗೆದ್ದಿರುವಂತಹ ಶಾಸಕರು ಕೂಡ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈ ಕಡೆ ವಿಜಯಾನಂದ ಕಾಶ್ಯಪ್ನವರಾಗಿರ್ಬೋದು, ಎಲ್ಲರೂ ಕೂಡ ಇನ್ನಿಲ್ಲದ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅದು ಕೂಡ ಸಿದ್ದರಾಮಯ್ಯನವರನ್ನ, ಡಿ ಕೆ ಶಿವಕುಮಾರ್ ಅವರನ್ನ ನೇರವಾಗಿ ಭೇಟಿ ಮಾಡ್ತಿಲ್ಲ. ಡೈರೆಕ್ಟ್ ಹೈಕಮಾಂಡ್ಗೆ ಹೋಗಿ ರಾಹುಲ್ ಗಾಂಧಿ ಅವರು, ಕೆ ಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸೇರಿದಂತೆ ಈ ಹಿಂದೆ ಕೊಟ್ಟಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ನಾನು ಕರೆಕ್ಟ್ ಆಗಿ ನಿಭಾಯಿಸಿದ್ದೀನಿ, ಈ ಸಲದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನನಗೂ ಸ್ಥಾನ ಕೊಡಿ ಅಂತಿದ್ರೆ, ಮತ್ತೊಂದು ಕಡೆಗೆ ಲಿಂಗಾಯತ ಧರ್ಮದ ಒಂದು ಅಧ್ಯಕ್ಷ ನಮ್ಮ ವಿಜಯಾನಂದ ಕಾಶ್ಯಪನವರು ಕೂಡ ನಾನು 2-3 ಬಾರಿ ಶಾಸಕನಾಗಿದ್ದೀನಿ, ನಮ್ಮ ತಂದೆಯವರು ಕೂಡ ಬಹಳ ಒಳ್ಳೆ ಕೆಲಸ ಮಾಡಿದ್ರು ನಮ್ಮೂರ್ ಕಡೆಯಲ್ಲಿ, ಹಾಗಾಗಿ ನನಗೂ ಕೂಡ ಈ ಸಲ ಗತಾಯ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಪಟ್ಟಿಡಿದಿದ್ದಾರೆ. ಸೊ ಹಾಗಾಗಿ ಈ ಸಲ ಬಹಳಷ್ಟು ಯಾರಿಗೆ ಲಕ್ ಒಲಿಯುತ್ತೆ, ಯಾರನ್ನ ಅಳೆದು ತೂಗಿ ಸೆಲೆಕ್ಟ್ ಮಾಡ್ತಾರೆ ಹೈಕಮಾಂಡ್ ಅನ್ನೋದನ್ನ ಕಾದ್ ನೋಡ್ಬೇಕು. ಓವರ್ ಆಲ್ 20 ಸ್ಥಾನಕ್ಕಾಗಿ ದೆಹಲಿಯಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಈಗ ತೀವ್ರ ಲಾಬಿ ಮಾಡ್ತಾ ಇದ್ದಾರೆ. ಈ ಹಿಂದೆ ನಾವು ಗಮನಿಸೋದಾದ್ರೆ ಸಿದ್ದರಾಮಯ್ಯ ಅವ್ರ ಮುಖಾಂತರ ಹೋಗ್ತಾ ಇದ್ರು, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮುಖಾಂತರ ಹೋಗ್ತಾ ಇದ್ರು, ಇಲ್ಲ ಸರ್ಕಾರದಲ್ಲಿರುವಂತಹ ಯಾವುದೇ ಹಿರಿಯ ನಾಯಕರ ಮುಖಾಂತರ ಹೋಗ್ಬಿಟ್ಟು ಸಚಿವ ಸ್ಥಾನ ಈ ವ್ಯಕ್ತಿ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಈ ಸಲದ ಹೈಕಮಾಂಡ್ ತೀರ್ಮಾನದಲ್ಲಿ ಹಾಗೆ ನಡೆದಿಲ್ಲ. ಡೈರೆಕ್ಟ್ ಆಗಿ ಹೋಗಿ ಅಷ್ಟು ಜನರು ಕೂಡ ನೀಟಾಗಿ ಹೈಕಮಾಂಡ್ ಭೇಟಿ ಆಗಿದ್ದಾರೆ, ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ನಮಗೆ ಈ ಸಲ ಶತಾಯಗತಾಯ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿರುವಂತದ್ದು. ಹಾಗಾಗಿ ಲಿಂಗಾಯತ ಪರಿಶಿಷ್ಟ ಜಾತಿ ಸೇರಿ ಈಗ ಹಲವು ಸಮುದಾಯಕ್ಕೂ ಕೂಡ ಮಣೆ ಹಾಕುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು.